ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ನೇತೃತ್ವದಲ್ಲಿ ಎತ್ತಿನ ಗಾಡಿ ಚಲಾಯಿಸಿ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭಾರತ್ ಮಾತಾಕ್ಕೆ, ಬಿಜೆಪಿಯ ರೈತ ಪರ ಹೋರಾಟಕ್ಕೆ, ಭಾರತ್ ಮಾತಾಕ್ಕೆ. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ, ರಾಜ್ಯದಲ್ಲಿ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಳಲುತ್ತಿದ್ದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಾಡೂಟ ಮಾಡುತ್ತಿದ್ದಾರೆ. ರೈತರ ಬೆಳೆ ನಷ್ಟಕ್ಕಾಗಿ ಸೂಕ್ತ ಪರಿಹಾರ ಒದಗಿಸಿಕೊಡಿ. ರೈತರ ಪಾಲಿಗೆ ಇದ್ದು ಸತ್ತಂತಾದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅಗತ್ಯ ರಾಜ್ಯಕ್ಕೆ ಇಲ್ಲ. ಭೂಮಿಗೆ ತನ್ನ ರಕ್ತವನ್ನ ಬೆವರಾಗಿ ಸುರಿಸುವ ಎಲ್ಲಾ ರೈತರ ಪರವಾಗಿ ನಾವು ನಿತ್ಯ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದರು. ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಕೊಡಿ ಅಂತ ನಮ್ಮ ಹೋರಾಟ ಅಲ್ಲ. ನಿಮಗೆ ಬೇಕಿದ್ರೆ ನೀವು ಬದುಕಿರುವಷ್ಟು ದಿನ ನಾಟಿ ಕೋಳಿ ಸಪ್ಲೈ ಮಾಡ್ತೀರಿ. ಆಶ್ಚರ್ಯ, ಆಘಾತ ಎರಡೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದೆ ಅಂತ ಹೇಳುವ ಸಿದ್ದರಾಮಯ್ಯನವರೇ, ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ರೋಮ್ ಹೊತ್ತುರಿಬೇಕಾದ್ರೆ ನೀರು ಪಿಟೀಲ್ ಬಾರಿಸ್ತಿದ್ದ ಅನ್ನೋ ಗಾದೆ ಮಾತಿನ ತರ ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಇಡೀ ದೇಶ. ಇದು ಗಂಭೀರವಾದ ವಿಷಯ ಅಲ್ವಾ? ಹಟ್ಟಿ ಎತ್ತಾಕಿ ಹುಲ್ ತಂದು ಹಾಕಿ ಹಾಲು ಕರೆಯುವಂತ ಆ ತಾಯಂದಿರ ಖಾತೆಗೆ ಸಬ್ಸಿಡಿನೇ ಕೊಟ್ಟಿಲ್ಲ. ಹಾಲಿನ ದರ ಏರಿಕೆ ಮಾಡಿದ್ರು. ಆದ್ರೆ ಸಗಣಿ ಬಾಚುವ ತಾಯಿಗೆ ಸಬ್ಸಿಡಿ ಕೊಡಲ್ವಲ್ಲ. ದೇವ್ರ ಮೆತ್ತೇನ್ರಿ ಇವ್ರಿಗೆ? ನಾಟಿ ಕೋಳಿ ತಿನ್ನಕ ಇವ್ರಿಗೆ ದೇವರು ಅಧಿಕಾರದಲ್ಲಿ ಕೂರಿಸಿರೋದು. ಆಯುಷ್ ಕೊಟ್ಟಿರೋ ನಾಟಿ ಕೋಳಿ ತಿನ್ನಕ ಒಳ್ಳೆ ಕೆಲಸ ಮಾಡ್ರಿ ಅಂತ ನಿಮ್ಮನ್ನು ಕೂರಿಸಿರೋದು. ನೀವೇನ್ ಮಾಡಿದ್ರಿ? ರೈತ ವಿದ್ಯಾನಿಧಿಗೆ ಕಲ್ಲು ಹಾಕಿದ್ರಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಪುಣ್ಯಾತ್ಮ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ನಾವು ಅದಕ್ಕೆ 4,000 ಸೇರಿಸಿ 10,000 ಕೊಟ್ವಿ. ನೀವೇನ್ ಮಾಡಿದ್ರಿ? ನೀವು ಅಧಿಕಾರಕ್ಕೆ ಬಂದ ತಕ್ಷಣನೇ 4,000 ರೂಪಾಯಿ ನಿಮ್ ಜೋಬಿಗೆ ಇಳಿಸ್ಕೊಂಡ್ರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರಿ. ಇವರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರೆ ಪಟ್ಟಿ ನೀವು ಗೊತ್ತಿದೆಯಾ? 20 ರೂಪಾಯಿ ಸ್ಟಾಂಪ್ ಪೇಪರ್ ಮಾಯ ಇದೆಯಾ? ಇವತ್ತು 20 ರೂಪಾಯಿ ಸ್ಟಾಂಪ್ ಪೇಪರ್ ದೀಪಕ್ ತೊಡೆನವ್ರೆ, 20 ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ. ಏನಾಯ್ತದು? ಮಾಯ. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಸ್ಟಾಂಪ್ ಪೇಪರ್. ಪಾಣಿ ಏನ್ ಜಡಿ ಲೋಕೇಶ್ 15 ರೂಪಾಯಿ ಕೊಟ್ರೆ ಸಿಗ್ತಿತ್ತಲ್ಲ, ಸಿಗುತ್ತಾ ಇವತ್ತು? ಸಿಗುತ್ತಾ ಪಾಣಿ? 15 ರೂಪಾಯಿ ಪಾಣಿ ಇಲ್ಲ. ಬರ್ತ್ ಸರ್ಟಿಫಿಕೇಟ್ಗೆ 5 ರೂಪಾಯಿ ಕೊಟ್ಟರೆ ಬರ್ತ್ ಸರ್ಟಿಫಿಕೇಟ್ ಸಿಕ್ತಿತ್ತು ಜಸಿಂತಕ್ಕ. ಇವತ್ತು 50 ರೂಪಾಯಿ ಕೊಡಬೇಕು ಬರ್ತ್ ಸರ್ಟಿಫಿಕೇಟ್ಗೆ. ಶತ್ರು ನೆಮ್ಮದಿ ಇಲ್ಲ. ಸತ್ತಿದ್ದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದಕ್ಕೂ 50 ರೂಪಾಯಿ ಕೊಡ್ಬೇಕು. ಈ ಸರ್ಕಾರವನ್ನು ಮನೆ ಹಾಳು ಸರ್ಕಾರ ಅಂತ ಕರಿಬಹುದು ತಾನೆ? ಏನ್ ವಿಜಯಣ್ಣ, ಮನೆ ಹಾಳು ಸರ್ಕಾರ ಹೌದಲ್ವ ಈ ಸರ್ಕಾರ? ಆ ರೀತಿ ಮನೆ ಹಾಳು ಮಾಡ್ತಿರೋ ಸರ್ಕಾರ ಇದು. ಮಾಜಿ ಸಚಿವರಾದ ಹರತಾಳು ಆಲಪ್ಪ ಅವರು ಮಾತನಾಡಿ, ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ವಿಳಂಬ ಸೇರಿದಂತೆ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ದೇಶದ ಬೆನ್ನೆಲುಬಾಗಿರುವ ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದರು. ಹೋರಾಟವನ್ನು ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ಇದರ ಹಿನ್ನೆಲೆ ಕಬ್ಬು ಕಟಾವಿಗೆ ಬಂತು ಉತ್ತರ ಕರ್ನಾಟಕದಲ್ಲಿ. ಆಗ ಪಕ್ಕದ ಬರೀ 10 ಕಿಲೋಮೀಟರ್ ಆ ಕಡೆ 3,500 ಬೆಲೆ ಕೊಡ್ತಾ ಇದ್ರು. ನಮ್ಮ ರೈತರಿಗೆ 3,000 ಕೊಡ್ತಾ ಇರಲಿಲ್ಲ. ಅದನ್ನ ಪ್ರತಿಭಟಿಸಿ ರೈತರು ಹೋರಾಟ ಪ್ರಾರಂಭ ಮಾಡಿದ್ರು. ಆದ್ರೆ ಸರ್ಕಾರ ಅದನ್ನು ಕೇರೆ ಮಾಡಲಿಲ್ಲ 3-4 ದಿನ. ಆಗ ನಮ್ಮ ಸಿಟಿ ರವಿ ಅವರು ಮತ್ತು ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಮತ್ತು ಕೋರ್ ಕಮಿಟಿ ಒಂದು ಮೀಟಿಂಗ್ ಅನ್ನು ಮಾಡಿ ಇದರಲ್ಲಿ ನಾವು ಭಾಗವಹಿಸಬೇಕು ಮತ್ತು ನಾವು ಧಾವಿಸಬೇಕು ಅಂತ ಹೇಳಿ
ಹೋಗಿ ಹಗಲು ರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ರು. ಆಗ ಈ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿತು. ಆಗ ಯಜ್ಞ ಬಿಗ್ನ ಅಂತ ಹೇಳಿ ಈ ಸರ್ಕಾರ ರೈತರ ಮತ್ತು ಫ್ಯಾಕ್ಟರಿ ಅವರ ಮೀಟಿಂಗ್ ಮಾಡಿ ಒಂದು ಬೆಲೆಯನ್ನು ನಿಗದಿ ಮಾಡಿದ್ರು 3,500 ಟನ್ನಿಗೆ ಅಂತ. ಆದ್ರೆ ಒಪ್ಕೊಂಡ್ರು, ಆದೇಶವನ್ನು ಮಾಡಿದ್ರು. ಆದ್ರೆ ಇವತ್ತಿನವರೆಗೆ ಖರೀದಿ ಮಾಡ್ತಾ ಇಲ್ಲ. ಅದನ್ನು ಪ್ರತಿಭಟಿಸಿ ಈ ಸತ್ಯಾಗ್ರಹವನ್ನ, ಈ ಹೋರಾಟವನ್ನ ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಕುರುವಂಗಿ ವೆಂಕಟೇಶ್, ಆನಂದಪ್ಪ, ದಿನೇಶ್, ನರೇಂದ್ರ, ಪುಣ್ಯಪಾಲ್, ಜಸಂತ ಅನಿಲ್ ಕುಮಾರ್, ವೀಣಾ ಶೆಟ್ಟಿ, ಚೈತ್ರಾ ಗೌಡ, ರೂಪಾ ಕುಮಾರ್, ಅಂಕಿತಾ, ಸಂಗೀತಾ ಉಪಸ್ಥಿತರಿದ್ದರು.